ಮಹದೇಶ್ವರ ಬೆಟ್ಟಕ್ಕೆ ತೆರಳದಾದಂಥ ಯಾತ್ರಿಕ ಚಿರತೆಗೆ ಬಲಿಯಾಗಿರುವಂಥ ಘಟನೆ ನಡೆದಿದೆ. ಮಲೆ ಮಹದೇಶ್ವರ ಬೆಟ್ಟದ ತಾಳಬೆಟ್ಟದಲ್ಲಿ ಚಿರತೆ ದಾಳಿ ಮಾಡಿ ಮಂಡ್ಯ ಮೂಲದ ಪ್ರವೀಣ್ ಎಂಬ ಯುವಕನನ್ನು ಕೊಂದು ಹಾಕಿದೆ. ಇದು ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ರು. ಇವರೆಲ್ಲರೂ ಕೂಡ ಸ್ನೇಹಿತರ ಜೊತೆಗೆ ಇದ್ದರು. ಒಂದು 5 ಜನ ಸ್ನೇಹಿತರು ಹೊರಟಿದ್ರು. ಈ ಮಲೆ ಮಹದೇಶ್ವರ ಮಾದಪ್ಪನ ಭಕ್ತನ ಮೇಲೆ ಚಿರತೆ ದಾಳಿ ಮಾಡಿಬಿಡುತ್ತೆ. ಇಲ್ಲಿ ಬೇರೆ ಗೆಳೆಯರಿಗಿಂತ ಒಂದು 50 ಅಡಿ 50 ಮೀಟ್ರ್ ದೂರದಲ್ಲಿ ಪ್ರವೀಣ್ ಹೋಗ್ತಾ ಇದ್ದದ್ದು. ಏನಾಗ್ಬಿಡುತ್ತೆ, ಈ ಹುಲಿಯಾಗಲಿ ಅಥವಾ ಈ ಚಿರತೆ ಆಗಲಿ ಮನುಷ್ಯನನ್ನು ತಿನ್ನುವಂಥವು ಅಲ್ಲ. ಅವುಗಳ ಆಹಾರ ಪದ್ಧತಿಯಲ್ಲಿ ಮನುಷ್ಯನ ಮಾಂಸ ಆ್ಯಡ್ ಆಗಿಲ್ಲ. ಅವ್ರುಗಳು ಪ್ರತಿಯೊಂದು ಪ್ರಾಣಿಗೊಂದು ಮೆನು ಅಂತ ಇರುತ್ತಲ್ರಿ, ಅವ್ರದ್ದು ಆಹಾರ ಕ್ರಮ ಅಂತ ಇರುತ್ತಲ್ಲ. ಇಂತಿಂಥ ಪ್ರಾಣಿ ನೀವು ತಿಂತಾವಪ್ಪ ಅಂಥೇಳಿ ಮನುಷ್ಯ ಇಲ್ಲ ಅದರಲ್ಲಿ. ಆದರೆ ಕೆಲವು ವನ್ಯಜೀವಿ ತಜ್ಞರು, ಪ್ರಾಣಿ ತಜ್ಞರು ಏನು ಹೇಳ್ತಾರೆ ಅಂದರೆ, ಈ ಥರದ್ದು ಮನುಷ್ಯ ಒಬ್ಬನೇ ಕಾಣಿಸ್ದಾಗ ಬೆಳಗಿನ ಜಾವ ಕತ್ಲೆಯಲ್ಲಿ ನಮ್ಮನ್ನೇನೋ ಸಾಯಿಸೋಕೆ ಇವನು ಬಂದುಬಿಟ್ಟಿದ್ದಾನೆ, ನಮ್ಮನ್ನು ಕೊಂದುಬಿಡ್ತಾನೆ ಅಂತ ಗಾಬರಿಗರ್ದಾವು ಅಟ್ಯಾಕ್ ಮಾಡಿಬಿಡ್ತವೆ. ಹಾಗಾಗಿ ಈ ಥರ ಆಗಿರಬಹುದು ಅಂತ. ಇಲ್ಲೂ ಅಷ್ಟೇ, ಪ್ರವೀಣನನ್ನು ಸುಮಾರು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಕಾಡು ಒಳಗಡೆ ಎಳ್ಕೊಂಡು ಹೋಗಿದೆ ಇದು. ಪ್ರವೀಣನ ಕೊಂದಿರೋದು ಹೌದು, ಆಹಾರಕ್ಕಲ್ಲ, ಗಾಬರಿ ಕೊಂದಾಕ್ಬಿಡುತ್ತೆ. ಅಟ್ಯಾಕ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅಂತ. ದಾಳಿಯೇ, ಆಕ್ರಮಣವೇ ರಕ್ಷಣಾತ್ಮಕ ವ್ಯೂಹದ ಅತ್ಯುಚ್ಚ ವ್ಯವಸ್ಥೆ ಅಂತ. ಮೊದಲೇ ಅಟ್ಯಾಕ್ ಮಾಡಿಬಿಟ್ರೆ ಅದಕ್ಕಿಂತ ರಕ್ಷಣೆ ಇನ್ನೇನಿದೆ ನಮಗೆ? ಆ ರೀತಿ ಅಟ್ಯಾಕ್ ಮಾಡಿರೋದಿಲ್ಲ. ಇದರಲ್ಲಿ ಪ್ರವೀಣ ಅನ್ನೋವನ್ನು ಇದು ಕೊಂದು ಹಾಕಿಬಿಟ್ಟಿದೆ. ತಾಳಬೆಟ್ಟದ ಕಂದಕದಲ್ಲಿ ಪ್ರವೀಣನ ಶವ ಸಿಗುತ್ತೆ. ಪ್ರವೀಣನ್ನು ಕೊಂದು ಈ ಒಂದು ಪ್ರಾಣಿ ಅಲ್ಲಿ ಓಡಿ ಹೋಗ್ಬಿಟ್ಟಿದೆ ಅಂತ. ಪ್ರವೀಣನ ಕತ್ತು ತಲೆ ಅಂದರೆ ಆ ಮನುಷ್ಯ ಸಾಯಕ್ಕೆ ಏನು ಬೇಕೋ ಅದು ಮಾಡಿದೆ ಇದು ಅಂತ. ಸತ್ತೋಗ್ಬೇಕು ಅವನು, ನಿಸ್ತೇಜನ ಆಗಬೇಕು, ಉಸಿರಾಟ ನಿಂತು ಹೋಗ್ಬೇಕು ಅವನು. ಆ ಥರ ಮಾಡಿ ಹೋಗ್ಬಿಟ್ಟಿದೆ ಇದು. ಕಾಡಿನ ಒಳಗಡೆ ಮೃತದೇಹವನ್ನು ಎಳೆದೊಯ್ದಿದೆ ಚಿರತೆ. 1 ಕಿಲೋಮೀಟರ್ವರೆಗೂ ಕೂಡ ಎಳ್ಕೊಂಡು ಹೋಗಿರೋದು ಚಿರತೆ. ಪ್ರವೀಣ್ ಮೃತದೇಹ ರಸ್ತೆಗೆ ತರುವುದಕ್ಕೆ ಅರಣ್ಯ ಸಿಬ್ಬಂದಿ ಸಾಹಸ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಚೀರನಹಳ್ಳಿ ಗ್ರಾಮದ ಪ್ರವೀಣ್ ಚಿರತೆ ದಾಳಿಗೆ ಬಲಿಯಾಗಿರೋದು. ಇವತ್ತು ಬೆಳಗಿನ ಜಾವ ಪಾದಯಾತ್ರೆ ಹೋಗ್ಬೇಕಾದ್ರೆ ಈ ಥರ ಆಗಿರೋದು. ಇದೀಗ ಅಲ್ಲೇನು ಮಾಡಿದ್ದಾರೆ ಅಂದರೆ, ಇನ್ಯಾರೂ ಇಲ್ಲಿ ಪಾದಯಾತ್ರೆ ಹೋಗಬಾರ್ದು, ಜೊತೆಗೆ ಇಲ್ಲಿ ಯಾರೂ 2 ವೀಲರಲ್ಲೂ ಕೂಡ ಈ ದಾರಿಯಲ್ಲಿ ಹೋಗಬಾರ್ದು ಅಂಥೇಳಿ ಇದೀಗ ಒಂದಷ್ಟು ಎಚ್ಚರಿಕೆಯನ್ನು ಇದೀಗ ಕೊಡಲಾಗಿದೆ. ಅರಣ್ಯ ಇಲಾಖೆ ಪೊಲೀಸರೆಲ್ಲರೂ ಕೂಡ ಹೇಳ್ತಾ ಇರೋದೇನು ಅಂದರೆ, ಇಲ್ಲಿ ಯಾರೂ ಓಡಾಡಬೇಡಿ, ಕಷ್ಟ ಇದೆ, ಇಲ್ಲಿ ಚಿರತೆಗಳಿದೆ, ದಾಳಿ ಮಾಡಿದ್ರೆ ಯಾರು ಹೊಣೆ. ಸೊ ಹಾಗಾಗಿ 2 ವೀಲರಲ್ಲೂ ಹೋಗಬೇಡಿ. ಕಾರು ಬಸ್ಸಲ್ಲಿ ಹೋಗೋದು ಬೇರೆ, ಅಷ್ಟು ಈಸಿಯಲ್ಲಿ ಅಟ್ಯಾಕ್ ಮಾಡೋದು ಅಂಥೇಳಿ 2 ವೀಲರ್ ಮತ್ತು ಪಾದಯಾತ್ರೆಗೆ ಇಲ್ಲಿ ಬ್ರೇಕ್ ಹಾಕಲಾಗಿದೆ. ಏನು ತಾಳ್ಬೆಟ್ಟದಿಂದ ಮೇಲೆ ಒಂದು ಚಿರತೆ ಒಂದು ಪಾದಚಾರಿ ಅಂದರೆ ಯಾತ್ರಿಕ ಇದಕ್ಕೆ ನಡ್ಕೊಂಡು ಹೋಗೋದ್ರಲ್ಲಿ ಅಟ್ಯಾಕ್ ಮಾಡಿ ಒಂದು ಮನುಷ್ಯನಿಗೆ ಸಾಯಿಸಿದೆ. ಸೊ ಆ ಘಟನೆ ಆಗಿದೆ. ಚಿರತೆ ಏನು ಅಂದರೆ, ಇದು ಅಭಯಾರಣ್ಯ, ಅಲ್ಲಿ ವನ್ಯಪ್ರಾಣಿಗಳು ಸಹಜವಾಗಿ ಇರ್ತವೆ. ಬಟ್ ಮನುಷ್ಯ ಮೇಲೆ ಅಟ್ಯಾಕ್ ಮಾಡಿದ್ದು ಈ ಥರ ಪ್ರಕರಣಗಳು ಈ ಭಾಗದಲ್ಲಿ ಇರಲಿಲ್ಲ. ಸೊ ಈ ಘಟನೆ ಈಗ ಚಿರತೆ ಯಾವ ಪರಿಸ್ಥಿತಿಯಲ್ಲಿದೆ, ಅದರ ಆರೋಗ್ಯ ಸರಿ ಇದೆಯಾ ಅಥವಾ ಮತ್ತೇನಾದರೂ ರೀಸನ್, ಯಾವ ರೀಸನ್ಗೆ ಅದು ಮನುಷ್ಯನ ಮೇಲೆ ಅಟ್ಯಾಕ್ ಆಯಿತು ಅನ್ನೋದನ್ನು ನಾವು ಈಗ ಇನ್ನು ಮುಂದೆ ನೋಡಬೇಕಾಗಿದೆ. ಸೊ ಇದರ ಸಂಬಂಧ ನಮ್ಮ ಚಿರತೆ ಕಾರ್ಯಪಡೆ ತಂಡ ಮೈಸೂರಿಂದ ಬರ್ತಾ ಇದೆ. ಹಾಗೆಯೇ ವೆಟರ್ನರಿ ಡಾಕ್ಟ್ರು ಈ ತಂಡ ಎಲ್ಲ ಬರ್ತಿದೆ. ನಮ್ಮ ACF ಮತ್ತು 3 ಜನ RFOs ಎಲ್ಲ ಅಲ್ಲಿ ಸ್ಥಳದಲ್ಲೇ ಇದ್ದಾರೆ.